ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ನಾವೀಗ ಹೋಗುವಂಥ ವಾಕ್ಯ ಭಾಗವು ಯೇಸು ನಮ್ಮ ಜೊತೆ ಮಾತಾಡುವಂತರಾಗಿದ್ದಾರೆ. ನಮ್ಮ ಹೃದಯಗಳಲ್ಲಿ ನಮ್ಮ ಪಾಪಗಳು ಮತ್ತು ನಮ್ಮ ಶಾಪಗಳು ಇವೆವಾಗಿದೆ. ನಮ್ಮನ್ನು ಪಾಪದಲ್ಲಿ ಹಾಕುವಂಥ ದುಷ್ಟಾತ್ಮಗಳು ಯಾವುವು, ನಮ್ಮನ್ನು ಜನರೇಷನ್ ಬೈ ಜನರೇಷನ್ ಅಂದರೆ ನಮ್ಮ ಪಿತೃಗಳಿಂದ ಬಂದಿದ್ದ ಒಂದೊಂದು ಶಾಪಗಳು ನಮ್ಮ ಮೇಲೆ ನೆಲೆಗೊಂಡಿದಾಗ ನಮ್ಮನ್ನು ಯಾತಕ್ಕಾಗಿ ನಾವು ಸಕ್ಸಸ್ ಆಗ್ತಾ ಇಲ್ಲ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದೇವೆ, ನಾವಿನ್ನು ಬಲವಾಗಿ ಹೇಳ್ತಾ ಇದ್ದೇವೆ, ಆದರೆ ಯಾಕೆ ಕಾರ್ಯವಾಗ್ತಿಲ್ಲ ಅಂತ ಹೇಳಿ ನಮ್ಮಲ್ಲಿ ಒಂದು ದಾಹಗಳು ಉಂಟಾಗುತ್ತದೆ, ನಮಗೆ ಸಂಕೋಚ ಬರುತ್ತದೆ. ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಿಲ್ಲ, ನಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರ ಬರ್ತಾ ಇಲ್ಲ, ನಾವು ಏನು ಪಾಪ ಮಾಡಿರ್ಬೋದು ಅಂತ ಹೇಳಿ ನಮ್ಮಲ್ಲಿ ಬಲವಾದ ಕಾರ್ಯಗಳು ನಾವು ನೋಡುವಂತರಾಗಿದ್ದೇವೆ. ಆ ಬಲವಾದ ಕಾರ್ಯ ಯಾವುದು ಅಂದರೆ ಸೈತಾನನ ಕಾರ್ಯಗಳಾಗಿರ್ತವೆ. ನಾವು ಸೈತಾನನಿಗೆ ಏನಾಗ್ತೇವೆ, ಅಧೀನರಾಗಿರ್ತೇವೆ. ಸೈತಾನನ ಕಾರ್ಯದಲ್ಲಿ ಅಧೀನರಾದಾಗ ಈ ಕರ್ಜಸ್ಗಳು ಮತ್ತೆ ಈ ಶಾಪಗಳು ಏನದಲ್ಲ ನಮ್ಮ ಮೇಲೆ ಬರುವಂತದಾಗಿದೆ. ಯಾಕಾಗಿ ಅಂದ್ರೆ ದೇವರಿಗೆ ವಿರೋಧವಾಗಿ ದೇವರಿಗೆ ಹೇಸಿಗೆ ಬರುವ ಕಾರ್ಯಕ್ಕಾಗಿ ನಾವು ಮಾಡುವುದರಿಂದ ಈ ಶಾಪಗಳು ಬರುವಂತದಾಗಿದೆ. ಪಾಪಗಳು ನಮ್ಮಿಂದ ಬರುತ್ತವೆ, ಪಿತೃಗಳ ಶಾಪಗಳು ನಮ್ಮ ಮೇಲೆ ಇರುತ್ತದೆ. ಇದಕ್ಕಾಗಿ ದೇವರಲ್ಲಿ ನಾವು ಏನು ಮಾಡಬೇಕು, ಮನಪೂರ್ವಕವಾಗಿ ಪ್ರಾರ್ಥನೆಯಲ್ಲಿ ಇರಬೇಕು, ಪ್ರಾರ್ಥನೆ ಜೀವಿತದಲ್ಲಿ ಇರಬೇಕು, ಒಳ್ಳೆಯದ ಕೆಟ್ಟದ ಅರಿವನ್ನು ಹುಟ್ಟಿಸಬೇಕು, ಸತ್ಯ ವಾಕ್ಯವನ್ನು ನಾವು ಪ್ರತಿನಿತ್ಯ ಓದಬೇಕು, ಆತನ ಸುವಾರ್ತೆಯನ್ನು ಕೇಳಬೇಕು. ಆತನ ಸುವಾರ್ತೆ ಏನಿದೆ, ಯಾವ ಪಾಸ್ಟರ್ ಏನು ಹೇಳ್ತಾ ಇದ್ದಾರೆ, ಎಲ್ಲಿ ನನ್ನ ತಪ್ಪಾಗಿ ನಾನು ನಡೀತಾ ಇದೆ ಎನ್ನುವುದು ನೀವು ನೋಡಬೇಕು. ನಮ್ಮ ತಪ್ಪುಗಳು ನಾವೇ ಮಾಡುವಂತರಾಗಿದ್ದೇವೆ. ಯೇಸು ನಮ್ಮನ್ನು ಯಾರನ್ನು ಹೊಲಸಾಗಿ ಸೃಷ್ಟಿಸಿಲ್ಲ, ನಾವು ಪವಿತ್ರರಾಗಿ ಹುಟ್ಟಲ್ಪಡ್ತೇವೆ. ಯೇಸು ಹೇಳ್ತಾನೆ ತನ್ನ ಸತ್ಯವೇದದಲ್ಲಿ, ನಾನು ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗಿಂತ ಮೊದಲೇ ನಾನು ನಿನ್ನನ್ನು ಬಲ್ಲೆನು ಅಂತ ಹೇಳ್ತಾ. ನೋಡ್ರಿ, ಆತನಿಗೆಲ್ಲ ಗೊತ್ತದ ನಮ್ಮ ಬಗ್ಗೆ ಏನದ, ಆದ್ರೂ ನಿನ್ನ ಕಾರ್ಯ ಮಾಡಬೇಕು. ಏನು, ನಿನ್ನ ತಂದೆ ತಾಯಿ, ನಿನ್ನ ಪಿತೃಗಳು, ಅಜ್ಜಿ ತಾತ ಮುತ್ತಾತ ಹಿಂದೆ ಯಾರ್ಯಾರು ಪಾಪಗಳು ಮಾಡಿದಾರಲ್ಲ ಅವೆಲ್ಲ ಶಾಪಗಳನ್ನು ಮುರಿಯಬೇಕು. ಇದಕ್ಕೆ ಕರ್ಜಸ್ ಅಂತ ಹೇಳಲ್ಪಡ್ತದೆ. ಸಿನ್ಸ್, ಶಾಪ, ಪಾಪಗಳು. ನಾವು ನೋಡುವಂಥದ್ದು 7 ಥರದ ಪಾಪಗಳು ಇಲ್ಲಿ ಇರಲ್ಪಡ್ತದೆ. ನಾವು ಒಂದೊಂದಾಗಿ ನೋಡಲ್ಪಡ್ತೇವೆ. ಮೊದಲನೇದಾಗಿ ಏನಿರುತ್ತೆ ನಮಗೆ, ಯಾವಾಗ ನೀನು ಶಾಪಗ್ರಸ್ತನಾಗುತ್ತೆಲ್ಲ, ಕರ್ಜಸ್ ನಿನ್ನಲ್ಲಿದ್ದಾಗ ಏನ್ ಮಾಡ್ತಿ, ಅವಮಾನ ಮತ್ತು ಮಾನಸಿಕ ಯಾತನೆ ಒಳಗೆ ಹೋಗುತ್ತಿ. ನೋಡ್ರಿ, ಮೊದಲನೇದಾಗಿ ಏನದ, ಅವಮಾನ ಪಡುವಾಗ ಮತ್ತು ಮಾನಸಿಕ ಮೆಂಟಲಿ ಡಿಪ್ರೆಸ್ ಆದಾಗ, ನೀವು ಹುಮಿನಿನೆಸ್ ಇದ್ದಾಗ ನೀವು ಮಾತ್ರ ನೀವೇನು ಮಾಡ್ತೀರಿ, ನಿಮ್ಮ ಅವಮಾನಕ್ಕೆ ನೀವು ಹೆಚ್ಚಾಗಿ ಒಳಗಾಗ್ತೇವೆ. ನೋಡ್ರಿ, ಮತ್ತೆ ಎರಡನೇದಾಗಿ ಕುಟುಂಬ ಮತ್ತು ಮನೆಯಲ್ಲಿ ನಾಶ. ಏನದ ಎರಡನೇದು, ಕುಟುಂಬದಲ್ಲಿ ಮತ್ತೆ ಮನೆಯಲ್ಲಿ ನಾಶನವನ್ನು ನೋಡುವಂತರಾಗಿದ್ದೇವೆ. ಈ ಶಾಪ ಎಲ್ಲಿ ಜನರೇಷನ್ ಬೈ ಜನರೇಷನ್ ಬರುವಂತದ್ದು ನೋಡ್ತೇವೆ. ಎಷ್ಟು ಮನೆಗಳಂತಾರೆ, ನನ್ನ ಮೊದಲನೇ ಮಗು ಕೂಸಿದ್ದಾಗ ಅದು ಇರುವುದಿಲ್ಲ, ಸಾಯುವಂತದಾಗಿದೆ. ನಾನು ಏನೇ ಕೆಲಸ ಮಾಡಿದ್ರು ಸಫಲವಾಗಲ್ಲ. ಯಾತಕ್ಕಾಗಿ, ಕರ್ಜಸ್, ಹಿಂದೆ ಮಾಡಿದ ಪಾಪಗಳು, ಹಿಂದೆ ಮಾಡಿದ ಶಾಪಗಳು. ನಾವು ಸತ್ಯವೇದದಲ್ಲಿ ಬಹಳಷ್ಟು ಜನರನ್ನು ನೋಡ್ತೇವೆ. ಎಷ್ಟೆಲ್ಲ ಜನರ ನಾವು ಮೊದಲನೇದಾಗಿ ನೋಡ್ತೇವೆ, ಏಲಿಯ ಮಕ್ಕಳನ್ನು ನೋಡ್ತೇವೆ, ಎಷ್ಟೆಲ್ಲ ಪಾಪಗಳು ಮಾಡ್ತಾನ. ಏಲಿ ಒಬ್ಬ ಯಾಜಕನಾಗಿ ಅನ್ನ ಜೀವನವೆಲ್ಲ ದೇವರಿಗೆ ಸಮರ್ಪಿಸುತ್ತಾನೆ. ಆದರೆ ತನ್ನ 2 ಮಕ್ಕಳು ಏನಾಗ್ತಾರ, ದೇವರಿಗೆ ಅವಿಧೇಯತೆ ಆಗುತ್ತಾರೆ. ಆತನಿಗೆ ಯಾರ ಮೂಲಕ ಮಾತಾಡುವಂತನಾಗಿದ್ದಾನೆ, ಚಿಕ್ಕ ಮಗುವಾಗದ ಸಾಮುವೇಲನ ಮುಖಾಂತರ ಪ್ರವಾದಿಸುತ್ತಾನೆ ದೇವರು. ನೋಡಿರಿ, ಇಲ್ಲಿ ಚಿಕ್ಕ ಮಕ್ಕಳನ್ನು ಬಿಡುವುದಿಲ್ಲ ಯೇಸು, ದೊಡ್ಡವರನ್ನು ಬಿಡೋದಿಲ್ಲ. ಕಲ್ಲು ಗಿಡ ಮರಗಳಲ್ಲಿ ದೇವರು ಏನ್ ಮಾಡ್ತಾನ, ಸಾಕ್ಷಿಗಳನ್ನು ಹೇಳಿಸುವಂತನಾಗಿದ್ದಾನೆ. ಆ ಏಲಿ ಮಕ್ಕಳು ಏನ್ ಮಾಡ್ತಾ ಇದ್ರು, ಯಜ್ಞಕ್ಕೆ ಅರ್ಪಿಸಿದ ಎಲ್ಲ ಹೋಮಗಳು ಏನ್ ಮಾಡ್ತಾ ಇದ್ರು, ಅವರು ದುಡ್ಡಿಗಾಗಿ ಮಾರುತ್ತಾ ಇದ್ದಿದ್ರು. ಅಲ್ಲಿ ಬಂದಿದ್ದ ಹೆಣ್ಣ ಮಕ್ಕಳ ಜೊತೆ ಏನ್ ಮಾಡ್ತರು, ಕೆಟ್ಟಾದ ಕೆಲಸಗಳನ್ನು ಮಾಡುವಂತರಾಗಿದ್ದರು. ಅವರ ಪಾಪದ ದೋಷ ಏನಾಗಿತ್ತು, ಪರಲೋಕಕ್ಕೆ ಮುಟ್ಟಲ್ಪಟ್ಟಿತ್ತು. ಇಲ್ಲಿ ನೋಡಬೇಕಾದ ಒಂದು ಕಾರ್ಯವೇನಿದೆ, ಆ ಏಲಿಗೆ ದೇವರು ಮಾತಾಡಿದಾಗ, ನೀನು ಯಾಜಕನಾಗಿ ನಿನ್ನ ಮನೆಯಲ್ಲಿದ್ದ ನಿನ್ನ ಕುಟುಂಬವನ್ನು ನೀನು ಏನ್ ಮಾಡಿದಿ,
ರಕ್ಷಣೆ ಪಡಿಸಿಲ್ಲ. ಇವತ್ತು ನಾನು ಪಾಸ್ಟರ್ ಇದ್ದು ನನ್ನ ಮನೆಯಲ್ಲಿ ರಕ್ಷಣೆ ಆಗಿಲ್ಲ ಅಂದ್ರೆ ನಾನು ಆ ಏಲಿಯ ತರ ಆಗುತ್ತೇನೆ. ಇವತ್ತು ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನೆ ಇಲ್ಲದೆ ದೇವರಿಗೆ ಆದ್ಯತೆ ಆದಾಗ ಈ ಶಾಪಗಳು, ಪಿತೃಗಳ ದೋಷ ನಿಮ್ಮ ಮೇಲೆ ಬರಮಾಡುವಂತನಾಗಿದ್ದಾನೆ. ದೇವರ ದುರಾತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ. ಇದರಿಂದ ಹೊರಗೆ ಹೋಗ್ಬೇಕು. ಆ ಸಾಮುವೇಲನ ಚಿಕ್ಕ ಮಗ ಏನ್ ಮಾಡ್ತಾನ, ಆ ಏಲಿಯ ಮಕ್ಕಳ ಮೇಲೆ ಹೋಗಿ ಅವನು ಪ್ರವಾದಿಸುತ್ತಾನೆ. ನೋಡಿರಿ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಪ್ರವಾದಿಸಿದಾಗ ಆ ಯುದ್ಧದಲ್ಲಿ ಹೋದಾಗ ಏಲಿಯ ಮಕ್ಕಳು ಏನಾಗ್ತಾರ, ಯುದ್ಧದಲ್ಲಿ ಸಾಯಲ್ಪಡ್ತಾರೆ. ಅದೇ ಗಳಿಗೆಯಲ್ಲಿ ಆ ಒಬ್ಬವ ಈ ಏಲಿ ಏನ್ ಮಾಡ್ತಾನ, ಎಷ್ಟೋ ವರ್ಷ ಅವನು 90 years 100 years ಅವನ ಏಜ್ ಆಗಿದ್ದಾಗ ಅವನನ್ನು ದೇವರು ಕೊಲ್ಲಲ್ಪಡ್ತಾರೆ. ಆತನನ್ನು ಯಾತಕ್ಕಾಗಿ, ಆತನು ನಿನ್ನ ಮಕ್ಕಳಿಗೆ ನೀನು ಸರಿಯಾದ ಮಾರ್ಗ ಹೇಳಿಲ್ಲ. ಅವನು ಎಷ್ಟೇ ಹೇಳಿದರ ಆತನ ಮಕ್ಕಳು ಕೇಳಿಲ್ಲ. ಆದರೂ ಆ ಪಿತೃಗಳ ದೋಷ ಅವನ ಮೇಲೆ ಬಂತು. ಮಕ್ಕಳು ಮಾಡಿದ್ದು ತಂದೆಗೆ ಬಂತು, ತಂದೆ ಮಾಡಲಿಲ್ಲ. ಆದ್ರೂ ತಂದೆಗೆ ಏನಾಯ್ತು, ಅವನಿಗೆ ಸಜಾ ಬಂತು. ಯಾರಿಂದ? ಮಕ್ಕಳಿಂದ. ಇವತ್ತು ಮಕ್ಕಳಾದವು ನಾವೆಲ್ಲ ಏನ್ ಮಾಡ್ತೇವೆ, ತಂದೆ ತಾಯಿಗೆ ತಿರಸ್ಕಾರ ಮಾಡ್ತಾ ಇದ್ದೀರಿ. ತಂದೆ ತಾಯಿಯಲ್ಲಿದ್ದಾಗ ಏನ್ ಮಾಡ್ತೀರಿ, ಅವ್ರಿಗೆ ಗೌರವಿಸ್ತಾ ಇಲ್ಲ. ಅದಕ್ಕೆ ನೀವು ಹೋಗ್ತೀರಿ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿಗಳನ್ನು ಪಾಪದಲ್ಲಿ ಹಾಕ್ತೀರಿ. ಅದೇ ಆಗಿ ಮತ್ತೆ ಮೂರನೇದಾಗಿ ನೋಡ್ತೇವೆ, ಸಿಕ್ನೆಸ್ ಅಂಡ್ ಡಿಸೀಸ್, ಅನಾರೋಗ್ಯತೆ ಮತ್ತು ರೋಗಗಳು. ಯಾರ ಮೇಲೆ ಕರ್ಜಸ್ಗಳು ಇರ್ತಾವ, ಶಾಪಗಳು ಇರ್ತಾವಲ್ಲ, ಅವರ ಮನೆಯಲ್ಲಿ ಅನಾರೋಗ್ಯಗಳು ಹೆಚ್ಚಾಗುತ್ತದೆ. ರೋಗದಿಂದ ಬಾಧಿಸುತ್ತಾರೆ. ಅನಾರೋಗ್ಯತೆ ಅಂದ್ರೆ ಬರುತ್ತಾನೆ ಇರುತ್ತದೆ. ಯಾದಕ್ಕಾಗಿ ಬರ್ತಾ ಇದ್ದಿದೆ ಅನಾರೋಗ್ಯತೆ ಅಂತ ಹೇಳಿ ನಿನಗೆ ವಿಚಾರ ಮಾಡುವುದಕ್ಕೆ ಆಗಲ್ಲ ಅಷ್ಟು. ಯಾಕಂದ್ರೆ ಪಿತೃಗಳಿಂದ ನನ್ನ ತಂದೆಗೆ ಶುಗರ್ ಇತ್ತು, ನನ್ನ ತಾಯಿಗೆ ಇದು ಇತ್ತು, ನನ್ನ ಅವನಿಗೆ ಇದು ಇತ್ತು ಅಂತ ನೀವು ಬಾಯಿ ತೆರೆದು ಹೇಳ್ತಿರಲ್ಲ, ಅದೇ ಪಿತೃಗಳ ದೋಷಗಳು ನಿಮ್ಮಲ್ಲಿ ಇರುತ್ತದೆ. ಅದಕ್ಕಾಗಿ ಏನ್ ಮಾಡ್ಬೇಕು, ನಾವು ನಿತ್ಯ ಪ್ರಾರ್ಥಿಸಬೇಕು. ಪ್ರಾರ್ಥನೆಯಿಂದ ನಾವು ಹೊರಗೆ ಹೋಗ್ಬೇಕು. ನೋಡಿರಿ, ಅನಾರೋಗ್ಯ, ಸಿಕ್ನೆಸ್ ಅಂಡ್ ಡಿಸೀಸ್. ನೋಡಿ, ಡಿಸೀಸ್ ಬಂದಾಗ ಏನ್ ಮಾಡಕ್ಕಾಗ್ತದ, ಏನ್ ಮಾಡಕ್ಕಾಗಲ್ಲ. ಹೋಗ್ಬೇಕು, ಎಲ್ಲರೂ ಡಾಕ್ಟರ್ ಹತ್ರ ಹೋಗ್ತೀರಿ, ಮತ್ತೆ ಹೋಗ್ತೀರಿ, ಕಮ್ಮಿ ಆಗ್ತದ. ಮತ್ತೆ ಯಾಕೆ? ಪಿತೃಗಳ ದೋಷ. ಮನಪೂರ್ವಕವಾಗಿ ದೇವರಿಗೆ ಮಹಿಮೆ ಪಡಿಸ್ಬೇಕು, ಅಲ್ಲಿವರೆಗೆ ಏನಾಗಲ್ಲ. ನೋಡ್ರಿ, ಪಿತೃಗಳ ದೋಷಗಳು ಎಲ್ಲಿ ನಾವು ಎಜಿಕೇಲನ್ನು ನೋಡ್ತೇವೆ. ಆತನ ಏನ್ ಮಾಡ್ತಾನ, ದೇವರಿಗೆ ಮಹಿಮೆ ಇಕ್ತಾನ. ಹಿಜಿಕೇಲ್ ಏನ್ ಮಾಡ್ತಾನ, ಯೇಸುವಿಗೆ ಪ್ರಾರ್ಥನೆ ಮಾಡ್ತಾನ. ಅವನ ಹೊಟ್ಟೆಯಲ್ಲಿ ಸಮಸ್ಯೆಗಳಾಗ್ತದ, ಅವನು ಸಾಯುವ ಪರಿಸ್ಥಿತಿಯಲ್ಲಿ ಇರ್ತಾನ. ತಂದೆಗೆ ಮುಖ ಮಾಡ್ತಾನ, ಗೋಡೆಗೆ ಮುಖ ಮಾಡಿ, ಯೆಶಾಯ ಪ್ರವಾದಿ ಹೋಗಿ ನೀನು ಸಾಯಲ್ಪಡ್ತಿ, ದೇವರ ಆಜ್ಞೆ ನನಗೆ ಬಂದಿದೆ ಅಂತ ಹೇಳಿ ಪ್ರವಾದಿಸಿದಾಗ ಅವನು ಗೋಡೆಗೆ ಮುಖ ಮಾಡಿ ದೇವರಿಗೆ ಪ್ರಾರ್ಥಿಸುವಂತನಾಗಿದ್ದಾನೆ. ಆ ಪ್ರಾರ್ಥಿಸಿದಾಗ ಏನ್ ಮಾಡ್ತಾನ, ದೇವರು ಅವನ ಪ್ರಾರ್ಥನೆ ಕೇಳಿ ಅವನಿಗೆ ಇನ್ನೂ 10 ವರ್ಷ ಆಯುಷ್ಯನು ಕೊಡಲ್ಪಡ್ತಾನೆ. ಆಮೇಲೆ ಏನ್ ಮಾಡ್ತಾನ, ಮತ್ತೆ ದೇವರಿಗೆ ವಿರೋಧವಾಗಿ ಪಾಪ ಮಾಡ್ತಾನೆ. ಅದಕ್ಕೆ ಏನು ಬಂತು, ಅವನಿಗೆ ಸಿಕ್ನೆಸ್ ಅಂಡ್ ಡಿಸೀಸ್ ಬಂದಿತ್ತು. ಅವನಿಗೆ ರೋಗದಿಂದ ಪೀಡಿಸ್ತಾ ಇದ್ದ, ರೋಗದಿಂದ ಪೀಡಿಸ್ತಾ ಇದ್ದಿದ್ದ. ಆಮೇಲೆ ಅವನು ಮರಣ ಹೊಂದದ. ಇದೇ ನಮ್ಮಲ್ಲಿ ನಡೆಯುತ್ತದೆ. ಮತ್ತು ನಾವು 4ನೇದಾಗ ನೋಡ್ತೇವೆ, ಬಡತನ ಮತ್ತು ಕೊರತೆಗಳು. ಈ ಸಮಸ್ಯೆಗಳು ಎಲ್ಲ ಮನೆಗಳು ಈ ನಡೆಯುತ್ತದೆ. ಎಷ್ಟೋ ಮನೆಗಳು ಬಡತನದಿಂದ ಕೂಗಿ ಹೋಗ್ತದೆ. ಎಷ್ಟೋ ಮಕ್ಕಳು ಬಡತನದಲ್ಲಿ ಕೂಗಿ ಹೋಗ್ತದೆ. ಕೊರತೆಗಳು, ಏನು ತಗೊಳಕ್ಕಾಗ್ತಾ ಇಲ್ಲ, ಏನು ಮಾಡಕ್ಕಾಗ್ತಾ ಇಲ್ಲ, ಎಲ್ಲಿ ದುಡ್ಡು ಬರ್ತದೆ, ಎಲ್ಲಿ ಹೋಗುತ್ತದೆ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿ ಬಾಯಿ ತೆರೆದು ಹೇಳ್ತಿರಲ್ಲ, ಅದೇ ನಿಮ್ಮ ಶಾಪವಾಗಿದೆ. ಯಾವುದೋ ಪಿತೃಗಳ ಶಾಪ. ನಾನು ಏನೇ ಕೆಲಸ ಮಾಡ್ತೆ ಅದರಲ್ಲಿ ಸೋಲೆ ಬರುತ್ತದೆ, ನಾನು ಏನೇ ಕಾರ್ಯ ಮಾಡ್ತೆ ಸೋಲೆ ಬರ್ತದೆ. ಅದು ಏನು? ದೇವರದಿಂದ, ನಿನ್ನ ಪಿತೃಗಳಿಂದ ಬಂದ ಶಾಪ. ದೇವರಿದಕ್ಕೆಲ್ಲ ಒಂದು ಮರೆ ಇಟ್ಟಿದ್ದಾನೆ. ನಾವು ನೋಡ್ತೇವೆ, ಆ ಒಂದು ಎಲಿಷನು ಹೋದಾಗ ಹೆಣ್ಣುಮಗಳ ಮನೆಯಲ್ಲಿ ಏನಿರ್ತದ, ಸಾಲದವರು ಬಂದು ಬಾಧೆ ಪಡಿಸ್ತಾ ಇದ್ದಾರೆ. ಆದರೆ ಏಲಿಯ ಮಗಳ ಒಂದು ಕೋರಿಕೆ ನೋಡ್ತಾನ. ಯಾಕಂದ್ರೆ ಅವರು ದೇವರ ಮಾರ್ಗದಲ್ಲಿ ನಡೆಯುವಂತ ಆಗಿರ್ತಾರೆ. ಆಗ ಏಲಿಗೆ ಏನ್ ಹೇಳ್ತಾನ ದೇವರು, ಹೋಗು, ನೀನು ಎಲ್ಲ ಮನೆಯವರಿದ್ದ ಆಜು ಬಾಜು ನಿನ್ನ ಸಹೋದರರ ಬಳಿ ಹೋಗಿ ನೀನು ಏನೇನಾಗ್ತದ ಕೂಡಿಸ್ಕೊಳ್ಳೋಕಂತ ಬಾಂಡೆಗಳಾಗ್ಲಿ ಬ್ಯಾರಲ್ಸ್ ಆಗ್ಲಿ ತಂದಿಡು, ನಾನು ಅದರಲ್ಲಿ ಪ್ರಾರ್ಥಿಸಿದಾಗ ಎಣ್ಣೆ ತುಂಬಲ್ಪಡ್ತೇನೆ ಅಂತ ಹೇಳ್ತಾನ. ಅವಳು ಎಲ್ಲ ಕಡೆಯಿಂದ ತಂದಿಕ್ಕಿದಾಗ ಅದೆಲ್ಲ ತುಂಬಲ್ಪಡ್ತದೆ. ಯಾಕ? ದೇವರ ಆಶೀರ್ವಾದ. ಅವಳು ಪ್ರಾರ್ಥನೆಯಲ್ಲಿ ತನ್ನ ಕರ್ಜಸನ್ನು ಮುರಿದಿದ್ದಳು. ಅವಳ ಶಾಪಗಳು ಮುರ್ಕೊಂಡಳು. ಪಾಪಗಳು ಮುರಿದಾಗ ಆಕೆಗೆ ರಕ್ಷಣೆ ಆಯಿತು. ಆಕೆ ಸಾಲ ತೀರಿಸಿ ಆ ಹಣದಿಂದ ಮತ್ತೆ ಆಕೆ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು. ಯಾಕೆ? ದೇವರ ದಯೆ. ಅದೇ ನಾವು ನೋಡ್ತಾ ಇದ್ದೇವೆ. ಬಡತನ ಮತ್ತು ಕೊರತೆಗಳು ಯಾಕೆ ಬರ್ತಾವ? ದೇವರೇನ ಎಷ್ಟೆಲ್ಲ ಅದ್ಭುತವಾಗಿ ಮಾಡ್ತಾ ಇದೆ, ನಿನ್ನ ಮಾರ್ಗದಲ್ಲಿ ನಡೀತಾಯಿ, ಆದ್ರೂ ನನಗೆ ಯಾಕೆ ಬರ್ಲತ್ತದ ಬಡತನ ಅಂದ್ರೆ, ನಿನ್ನ ಜನರೇಷನ್ ಬೈ ಜನರೇಷನ್ ಇಂದ ಕರ್ಜಸ್ಸಿಂದ, ಶಾಪಗಳಿಂದ, ಪಾಪಗಳಿಂದ ಇವೆಲ್ಲ ಕಾರ್ಯವಾಗುತ್ತದೆ. ಮತ್ತು ನಾವು 5ನೇದಾಗಿ ನೋಡ್ತೇವೆ,
ಸೋಲಿಸು, ಡಿಫೀಟ್ ನೋಡ್ರಿ, ಸೋಲು. ಎಲ್ಲಿ ನಾವು ಹೋದ್ರೂ ಸೋಲೇ ನೋಡ್ತೇವೆ. ಓ, ನನ್ನ ನೌಕರಿ ಆಗ್ಬೇಕಿತ್ತು, ಸೋಲು ಬಂತು. ಅಯ್ಯೋ, ನಾ ಬಿಸ್ನೆಸ್ಗೆ ಹಾಕ್ಬೇಕಿತ್ತು, ಸೋಲು. ಅಯ್ಯೋ, ನಾ ಪ್ರಾಪರ್ಟಿ ತಗೊಳತ್ತಿದೆ, ಹೋಗಿ ಅಂತಿಕ ನಿನ್ನ ಹತ್ರ ದುಡ್ಡಿರಲ್ಲ. ನೀನು ಎಲ್ಲೋ ಒಂದು ಹೊಸ ಕಾರ್ಯ ಮಾಡ್ಬೇಕಂತ ದುಡ್ಡಿರಲ್ಲ. ಏನೋ ಒಂದು ಸೋಲಿನಲ್ಲಿ ಸೋಲು, ಅವಮಾನಕ್ಕೆ ಗುರಿಯಾಗುತ್ತೀರಿ. ಎಷ್ಟೆಲ್ಲ ನೋಡ್ರಿ, ಯಾವ ರೀತಿಯಾಗಿ ಸೋಲನ್ನು ಕಂಡಲ್ಪಡ್ತಾನ. ನಾವು ಸೌಲನ್ನು ನೋಡ್ತೇವೆ. ಸೌಲ್ ಏನ್ ಮಾಡ್ತಾನ? ತಂದೆಯ ಯೇಸು ಕ್ರಿಸ್ತನ ಆಜ್ಞೆಯನ್ನು ಮೀರಲ್ಪಡ್ತಾನೆ. ಆ ಮೀರಿದಾಗ ಏನಾಗ್ತದ? ಅವನ ರಾಜ್ಯವನ್ನು ಹೋಗುತ್ತದೆ, ಅಭಿಷೇಕ ಹೋಗಲ್ಪಡ್ತದೆ. ಆತನಿಗೆ ದೇವರು ಮಾತಾಡುವುದು ನಿಲ್ಲಿಸುತ್ತಾನೆ, ಪ್ರವಾದಿಗಳನ್ನು ಮಾತಾಡುವುದು ನಿಲ್ಲಿಸುತ್ತಾನೆ. ಡಿಫೀಟ್, ಸೋಲಿನ ಮೇಲೆ ಸೋಲು. ಯಾತಕ್ಕಾಗಿ? ಕರ್ಜಸ್, ಶಾಪ, ಪಾಪಗಳು, ದೇವರಿಗೆ ಆವಿದ್ಯತೆಯನ್ನು ಮಾಡಿದಾಗ ಇದೆಲ್ಲ ಕಾರ್ಯ ನಮ್ಮಲ್ಲಿ ಬರುವಂಥದ್ದಾಗಿದೆ. ಪ್ರಿಯರೇ, ನೀವು ಯೇಸುವನ್ನು ಎಷ್ಟಾಗಿ ಆರಿಸಿಕೊಳ್ಳುತ್ತೀರಿ, ಯೇಸುವಿಗೆ ನೀವು ಎಷ್ಟೆಲ್ಲ ಕಾರ್ಯ ಮಾಡ್ತೀರಲ್ಲ, ಎಲ್ಲಿವರೆಗೆ ನೀವು ಕೂತು ಪ್ರಾರ್ಥನೆಯಲ್ಲಿ ಕೂತು, ಅಪ್ಪ ತಂದೆ ಯೇಸುವೆ, ನನ್ನ ಪಿತೃಗಳು ಎಲ್ಲೆಲ್ಲಿ ಶಾಪಗ್ರಸ್ತರಾಗಿದ್ದರು, ಎಲ್ಲೆಲ್ಲಿ ಪಾಪ ಮಾಡಿದರೆ ಅವೆಲ್ಲ ಈಗಳಿಗಿದೆ ಸಮಯದಲ್ಲಿ ನನ್ನಿಂದ ತೊಲಗಬೇಕು, ನನ್ನ ಮೇಲೆ, ನನ್ನ ಸಂತಾನ ಮೇಲೆ ಬರಬಾರದು. ನೀನು ಆಶೀರ್ವಾದ ಮಾಡಿದರೆ ಯೇಸುವೆ, ನೀನು ಒಳ್ಳೆ ಕಾರ್ಯ ಮಾಡಿದರೆ ನಿನ್ನ ತೆರೆ 10 ಮ್ಯಾರೆಯೊಳಗೆ ಎಬ್ಬಿಸ್ತೇನೆ. ನಿನ್ನ ಪಾಪ ಮಾಡಿದರೆ ನಿನ್ನ 4 ತೆರೆಯವರೆಗೂ ಶಾಪಗ್ರಸ್ತನಾಗುತ್ತೀನಿ. ನೋಡ್ರಿ, ಇದೇ ಶಾಪಗ್ರಸ್ತ. ನಿಮ್ಮ ತಂದೆ ತಾಯಿ, ಅಜ್ಜಿ ತಾತ ಮುತ್ತಾತರು ಏನ್ ಮಾಡ್ತಾರ? ಎಲ್ಲೋ ಪಾಪ ಮಾಡಿರ್ತಾರ. ಪಾಪ ಮಾಡಿದ್ದಾರೆ, ಮಾಡ್ತಾ ಇಲ್ಲ, ಪಾಪ ಮಾಡಿದವ್ರೆ. ಅದಕ್ಕಾಗಿ ಏನ್ ಮಾಡ್ತದ? ಈ ಕಷ್ಟಗಳು ಬರ್ತಾವ. ನೋಡ್ರಿ, ಮೊದಲು ಏನ್ ಮಾಡ್ತದ? ಅವಮಾನ ಮತ್ತು ಮಾನಸಿಕ ಯಾತನೆ. ಏನಾಗ್ತೀರಿ? ಡಿಪ್ರೆಷನ್ ಅಲ್ಲಿ ಹೋಗ್ತೀರಿ, ಮೆಂಟಲ್ ಆಗಿ ಹ್ಯುಮನಿಟಿ ಸಿಕ್ಕಾಕೋತೀರಿ. ಮತ್ತೆ ಅದ್ರ ಮೇಲೆ ಏನಾಯ್ತದ? ಫ್ಯಾಮಿಲಿಗಳಲ್ಲಿ ಮತ್ತೆ ಮನೆಗಳಲ್ಲಿ ನಾಶನವನ್ನು ನೋಡುತ್ತೇವೆ. ಮತ್ತೆ ಅದ್ರ ಮೇಲೆ ಏನ್ ಮಾಡ್ತೇವೆ? ರೋಗಗಳು, ಅನಾರೋಗಗಳು ಹೆಚ್ಚಾಗುತ್ತವ. ಮತ್ತೆ ಅದ್ರ ಬಗ್ಗೆ ಏನ್ ನೋಡ್ತೇವೆ ನಾವು? ಬಡತನ ಮತ್ತು ಕೊರತೆಗಳು. ಇವೆಲ್ಲ ಏನವ? ಹಂತವಾಗಿ ಹೇಳಲ್ಪಡ್ತಾ ಇದೆ. ಇದೆಲ್ಲವೂ ಬಂದ ಮೇಲೆ ಏನಿರ್ತದ? ಸೋಲೇ ಇರ್ತದ. ಇಷ್ಟೆಲ್ಲ ಕಾರ್ಯಗಳು ಆದ್ಮೇಲೆ ಮಾನವರಿಗೆ ಏನು ಉಳಿತದ? ಸೋಲೇ ಉಳಿತದ. ಸೋಲಿನಲ್ಲಿ ಏನಿರ್ತದ? ಏನು ಇರಲ್ಲ. ಸೋಲು ಅಂದ್ರೆ ಸೋಲೆ. ಒಂದು ಯುದ್ಧಕ್ಕೆ ಹೋಗಿ ಗೆದ್ದಿದ್ದವನು ಜಯ ಹೊಂದುತ್ತಾನ. ಆತನ ಯಾರು? ಯೇಸು ಕ್ರಿಸ್ತನಲ್ಲಿ ನಡೆಯುವವನು. ಯಾರು ಸೋಲಲ್ಲಿ ಪಡ್ತಾನೆ? ಸೈತಾನ ಮಾರ್ಗವನ್ನು ಆರಿಸಿ ಸೈತಾನನ ಆಲೋಚನೆಯಲ್ಲಿ ಕಟ್ಟಿಕೊಂಡಿದ್ದವನು ಹೋಗ್ತಾನೆ. ನೋಡಿರಿ, ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ಟರು, ಯಾತಕ್ಕಾಗಿ ನನಗೆ ಯಾವ ಕಾರ್ಯ ನಡೆದಿಲ್ಲ ಅಂದ್ರೆ, ಇವತ್ತು ನಿಮ್ಮ ಕರ್ಜಸ್ಗಳಿಂದ, ನಿಮ್ಮ ಪಿತೃಗಳ ಕರ್ಜಸ್ಸಿಂದ, ನಿಮ್ಮ ಪಾಪಗಳಿಂದ, ಪಿತೃಗಳ ಪಾಪದಿಂದ ನೋಡ್ರಿ, ನಿಮ್ಮ ಮಕ್ಕಳ ಮೇಲೆ ಬರಲ್ಪಡ್ತದೆ. ನಿಮ್ಮ ಹಳೆ ಪಾಪಗಳು ನಿಮ್ಮ ಮೊಮ್ಮಕ್ಕಳ, ಮುಂದಿನ ಮೊಮ್ಮಕ್ಕಳ ಮೇಲೆ ಬರಲ್ಪಡ್ತದೆ. ಅದಕ್ಕೆಲ್ಲ ನಾವು ಹೊಡಿಬೇಕಾದರೆ ನಾವು ಯೇಸು ಕ್ರಿಸ್ತನ ಹೆಸರಲ್ಲಿ ನೀಡಬೇಕು. ಮತ್ತೆ ನಾವು 6ನೇದಾಗಿ ನೋಡಲ್ಪಡ್ತೇವೆ, ಬಲ ಮತ್ತು ತಲೆ. ನೋಡ್ರಿ, ನಮಗೆ ಬಲ ಎಲ್ಲಿ ಸಿಗ್ತದ? ಯಾವಾಗ ನಾವು ದೇವರ ಸನ್ನಿಧಿಯಲ್ಲಿ ಬಂದಾಗ ನಮಗೆ ಬಲ ಸಿಗ್ತದ. ನಮಗೆ ತಲೆ ಯಾವಾಗ ಸಿಗ್ತದ? ಬಾಲವಾಗಿ ನಾವು ನಿಲ್ತೇವೆ. ಟೇಲ್ ಮತ್ತು ಹೆಡ್ ಅಂತ ಹೇಳಲ್ಪಡ್ತದೆ. ಯಾವಾಗ ನಾವು ಏಳಲ್ಪಡ್ತೇವೆ, ಯಾವಾಗ ನಾವು ಕೆಳಗೆ ಬೀಳಲ್ಪಡ್ತೇವೆ, ನಮ್ಮನ್ನು ನಾವೇ ನೋಡ್ಸ್ಕೋಬೇಕು. ನಮ್ಮ ಅಪೋಸಿಷನ್ ಯಾರಿರ್ತಾರ ಅದನ್ನು ನಾವು ಗಮನಿಸಬೇಕು. ಈತನು ನನ್ನನ್ನು ಯಾವ ಮಾರ್ಗಕ್ಕೆ ಒಯ್ಯುವಂತನಾಗಿದ್ದಾನೆ, ಈತನಿಗೆ ಯಾವ ಮಾರ್ಗದಲ್ಲಿ ನನ್ನ ಬೀಳಿಸುವಂತನಾಗಿದ್ದಾನೆ, ನನ್ನ ಪಿತೃಗಳು ಹಿಂದೆ ಏನು ಮಾಡಿದ್ದಾರೆ, ನಾನು ಇವಾಗ ಏನು ಮಾಡಬೇಕು ತಲೆ ಎತ್ತಿ ಅಂತೇಳಿ ಯೋಚನೆ ಮಾಡಿ ಪ್ರಾರ್ಥಿಸಬೇಕು. ಮತ್ತೆ 7ನೇದಾಗಿ ಏನಿರ್ತದ? ಕೆಳಗೆ ಮತ್ತು ಮೇಲೆ. ನಾವು ಮೇಲೆ ಕೆಳಗೆ ನೋಡ್ತೇವೆ. ಎಲ್ಲೆಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ಎಲ್ಲಿಂದ ನಾನು ಹೊರ ಬರ್ತೇನೆ, ಇವೆಲ್ಲ ನೀವು ಕಾರ್ಯಗಳು ನೋಡಬೇಕು. ನಾವು ದೇವರು ಈ ಎಲ್ಲ ಪಾಪಗಳು ಮಾಡಿದಂಗೆ ನಾವು ನೋಡ್ತೇವೆ. ನಂದು ಪಾಪದಿಂದ ಆ ದಾವೀದ ರಾಜನ ಮನೆಯಲ್ಲಿ ಎಷ್ಟೆಲ್ಲ ಘೋರವಾದ ಅಪರಾಧಗಳಾಗ್ತವ. ಆ ಬೆತ್ತೆಸ ಎಂಬ ಹೆಣ್ಮಗಳು ಸ್ನಾನ ಮಾಡುವಾಗ ಆ ದಾವೀದ ರಾಜನ ನೋಡಿ ಮೋಹಿಸಿ ಆಕಿನ ಜೊತೆ ಆ ಕೆಟ್ಟ ಕೆಲಸದಿಂದ ಆತನ ಗಂಡನನ್ನು ಸಾಯಿಸಲ್ಪಟ್ಟ. ಆದರೆ ದೇವರಲ್ಲಿ ಯಾರ ಅಭಿಷೇಕ ಹೊಂದವನಾಗಲಿ, ಸಾಧಾರಣ ಜನವಾಗಲಿ, ಪಾಪನೇ ಆಗಿರುತ್ತದೆ. ಆ ಬೆತ್ತಸವನ್ನು ಆಕಿ ಕೇಳಿದಾಗ ಅವರಿಬ್ಬರು ಏನ್ ಮಾಡ್ತಾರ? ಪಾಪದಲ್ಲಿ ಬಿದ್ದಿರುವಂತರಾಗಿರ್ತಾರೆ. ಆ ಪಾಪದ ದೆಸೆ ಏನಾಗ್ತದೆ? ದೇವರಿಗೆ ಹೇಸಿಗೆ ಬರ್ತದ. ಅವರಿಂದ ಹುಟ್ಟಿದ ಪಾಪದ ಮಗು ಏನ್ ಮಾಡ್ತಾನೆ? ದೇವರು
ಸಾಯಿಸಲ್ಪಡ್ತಾನ. ಈ ತರ ಅಭಿಷೇಕ ಹೊಂದಿದವನಾಗಿದ್ದಕ್ಕಾಗಿ ಇವನ ಪ್ರಾಣ ಹತ್ಯೆ ಮಾಡಲ್ಲ. ನಾನು ನಿನಗೇನ್ ಮಾಡ್ತೆ, ನಿನ್ನ ಸಂತಾನದ ಮೇಲೆ ಈ ಪಾಪದ ಹೊರೆ ಹಾಕಿ ನಿನ್ನ ಶಾಪಗ್ರಸ್ತನಾಗುತ್ತೆ ಅಂತ ಹೇಳಿ ದೇವರು ಅವನಿಗೆ ಮಾಡುವ. ಆ ಮಗುವಿಗಾಗಿ ಅವರು 5 ದಿವಸ 1 ವಾರ ಎಲ್ಲ ಉಪವಾಸ ಮಾಡ್ತಾನೆ, ಊಟ ಮಾಡದೆ ದೇವರಿಗೆ ಮನ ಹೋಗ್ತಾನೆ. ಆದ್ರೆ ದೇವರು ಕೇಳಲ್ಲ. ಯಾಕಂದ್ರೆ ಆ ಬೆತ್ತೇಸರ ಮೊದಲನೇ ಗಂಡನಿಗೆ ಏನ್ ಮಾಡ್ತಾನ, ದಾವೀದ ರಾಜನು ಘೋರವಾದ ಏನ್ ಮಾಡ್ತಾನ, ಯುದ್ಧದಲ್ಲಿ ಒಯ್ದು ಕೊಲ್ಲು ಹಾಕುವಂತೆ ಅವನನ್ನು ಯುದ್ಧದಲ್ಲಿಯೇ ಸಾಯಬೇಕಂತ ಹೇಳಿ ಪ್ಲಾನ್ ಮಾಡಿ ಕಳಿಸಲ್ಪಡ್ತಾನೆ. ನೋಡಿರಿ, ಒಬ್ಬ ಸೇವಕನು, ಒಬ್ಬ ಅಭಿಷೇಕ ಪರ್ಸನು, ದೇವರ ಆತ್ಮ ಹೊಂದಿದವನು ಏನ್ ಮಾಡ್ದ, ಪಾಪದಲ್ಲಿ ಸಿಕ್ಕಾಕಿತ್ತು ಸೈತಾನನು. ಆ ಸೈತಾನನ ಒಂದು ಪಾಪದಿಂದ ಏನಾಯ್ತು, ಅವನ ಮಕ್ಕಳ ಮೇಲೆ ಶಾಪಗ್ರಸ್ತರಾದರು. ಆ ಒಂದು ಪಾಪದಿಂದ ಆ ಹೊಸದಾಗಿ ಹುಟ್ಟಿದ ಮಗು ಸಾಯಲ್ಪಟ್ಟಿತ್ತು. ಯಾಕ? ದೇವರಿಗೆ ಹೇಸಿಯಾದ ಕೆಲಸ. ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ನಡೆನಳಿಕೆಯಲ್ಲಿ, ನಿಮ್ಮ ಮನೆಗಳಲ್ಲಿ, ನೀವು ಮಾಡುವ ಒಂದು ಕೆಲಸಗಳಲ್ಲಿ ಏನ್ ಮಾಡ್ತಾ ಇದ್ರಿ, ಹೇಸಿಗೆ ಬರುವಂತ ಕೆಲಸ ಮಾಡಿ ದೇವರಿಗೆ ಆಗಿದೆ ಆಗ್ಲತ್ತಾ ಇದ್ರಿ. ಈ ಕರ್ಜಸ್ಗಳು ಹೆಚ್ಚಾಗ್ತಾ ಇದೆ. ಈ ಪಾಪಗಳು, ಶಾಪಗಳು ಮತ್ತು ಪಾಪಗಳು ಹೆಚ್ಚಾಗಿ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ. ನೋಡ್ರಿ, ಆಮೇಲೆ ಏನಾಗ್ತದ, ಅವನ ಅಣ್ಣನೇ ತಂಗಿಯ ಜೊತೆ ಏನ್ ಮಾಡ್ತಾನ, ಕೆಟ್ಟದಾದ ಕೆಲಸ ಮಾಡ್ತಾನ. ಆ ಅಣ್ಣ ತಮ್ಮದರಂದ್ರೆ ದಾವಿದನ ಮಕ್ಕಳ ಜೊತೆ ಯುದ್ಧಗಳು ನಡೀತದ. ದಾವಿದನ ಮಗನೇ ಯುದ್ಧಕ್ಕೆ ನಿಲ್ಲುವಂತನಾಗಿದ್ದಾನೆ. ಆದ್ರೆ ಅದರಲ್ಲಿ ಒಬ್ಬನಿರ್ತಾನೆ, ಸಾಲ್ಮೋನನು. ಆತನ ದೇವರ ಮಾರ್ಗದಲ್ಲಿ, ದೇವರ ನಡತೆಯಲ್ಲಿ ಆತನು ಪ್ರಾರ್ಥಿಸಿದಾಗ ಏನಾಗ್ತದ, ಆ ಪಿತೃಗಳ ಶಾಪ, ಪಿತೃಗಳ ಪಾಪ ಆ ಸಾಲ್ಮೋನನ ಮೇಲೆ ಬರುವುದಿಲ್ಲ. ಯಾಕಂದ್ರೆ ಆತನು ದೇವರ ಭಯ ಭಕ್ತಿಯಲ್ಲಿದ್ದ. ಇವಾಗ ನಾವು, ನೀವು ನಿಮ್ಮ ಜೀವಿತದಲ್ಲಿ ಉದ್ಧಾರವಾಗಬೇಕು, ನಾಶನದಿಂದ ಹೊರ ಬರಬೇಕಂದ್ರೆ ಆ ಸಾಲ್ಮೋನನ ನಂಗೆ ನಾವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಲ್ಲಿ ಮುಂದಾಗಿ ನಡೆಯಬೇಕು. ಇದೇ ದೇವರ ಯಜ್ಞೆ, ಇದೇ ದೇವರ ಮಾತು. ನಾವು ನೋಡ್ತೇವೆ, ನಾವು ಈ ಪಾಪಗಳಿಂದ ನಾವು ಹೆಂಗ್ ಹೊರ ಬರಬೇಕಂತೇಳಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಮೊದಲನೇದಾಗಿ ಗಲಾತ್ಯ ಬರೆದ ಪತ್ರಿಕೆ 3ನೇ ಸಂಧಿ 14ನೇ ವಚನ ತೆಗಿರಮ್ಮ. ಗಲಾತ್ಯ ಹೊಸ ಒಡಂಬಡಿಕೆ ಗಲಾತ್ಯ 3ನೇ ಸಂಧಿ 13ನೇ ವಚನ ನಮಗೆ ಸಿಕ್ಕ ತಗೋರುತ್ತೆ. ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನನ್ನು ನಮಗೆ ನಂಬಿಕೆಯ ಮೂಲಕ ದೊರಕುವುದೆಂದು ಕ್ರಿಸ್ತನು ನಿಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ನಮ್ಮನ್ನು ಬಿಡಿಸಿದನು. ನೋಡಿರಿ, ಎಲ್ಲಿಂದ? ಅಬ್ರಾಮನಿಗೆ ಏನ್ ಮಾಡ್ತಾನೆ ದೇವರು, ಆಶೀರ್ವಾದಿಸ್ತಾನ. ನೀನು ನಿನ್ನ ಪಿತೃಗಳು ಆಕಾಶದ ನಕ್ಷತ್ರಗಳಿಂದ ಕೆಳಗೆ ಉಸುಬಿನಿಗಿಂತ ಅಸಂಖ್ಯವಾಗಿ ಮಾಡ್ತೇನೆ ಎಂದು ಆಶೀರ್ವಾದ ಮಾಡಿದ. ಅದೇ ರೀತಿಯಾಗಿ ದೇವರು ಆತನ ಮಕ್ಕಳನ್ನು ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಒಯ್ಯಲ್ಪಟ್ಟು ಕಾರ್ಯ ಮಾಡಿದ. ನೋಡ್ರಿ, ಅಬ್ರಾಮನ ಆಶೀರ್ವಾದ ಬೇಕು. ಅಬ್ರಾಮನಿಗೆ ಇನ್ನು ಏನು ವಾಗ್ದಾನ ಮಾಡ್ತಾನೆ ದೇವರು, ನಿನ್ನನ್ನು ದ್ವೇಷಿಸುವವರನ್ನು ನಾನು ದ್ವೇಷಿಸುತ್ತೇನೆ, ನಿನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ನಿನ್ನಗೆ ಯಾರು ಹಾಗೆ ಮಾಡ್ತಾರೋ ಅವರಿಗೆ ಮೋಯ ನಾ ತೀರಿಸ್ತೇನೆ, ನಿನಗೆ ಅವಮಾನ ಪಡಿಸಿದವರಿಗೆ ನಾನು ಮೋಯ ತೀರಿಸ್ತೇನೆ, ಈಗಿನಿಂದ ನೀನು ನನ್ನ ದಾಸನಾಗಿದ್ದಿ ಅಂತ ದೇವರು ಮಾತಾಡಲ್ಪಡ್ತಾನ. ಈ ಶಾಪದಿಂದ ನಾವು ಹೊರಗೆ ಬರಬೇಕಾದರೆ ಅಬ್ರಾಮನಿಗೆ ಯಾವ ರೀತಿಯಾಗಿ ವಾಗ್ದಾನ ಮಾಡಿದಲ್ಲ ದೇವರೇ, ಆ ವಾಗ್ದಾನವು, ಆ ಶಾಪವು ನನ್ನಿಂದ ಮುರಿಯಲ್ಬೇಕು. ಆ ಶಾಪದಿಂದ ನಾನು ಮುಂದೆ ಬರಬೇಕಾದ್ರೆ ನೀನು ನನ್ನಲ್ಲಿ ಇಳಿಯಬೇಕು ಏಸಪ್ಪ. ಅದಕ್ಕಾಗಿ ನೀವೇನು ಮಾಡ್ಬೇಕೀಗ? ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನನ್ನು ಅಂಗೀಕರಿಸಬೇಕು. ನಿಮ್ಮ ಪಾಪ ಶಾಪಗಳನ್ನು ಬಿಡಿಸುವ ಒಬ್ಬನೇ ಇದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನು, ನಜರೇತಿನ ಯೇಸು ಕ್ರಿಸ್ತನು. ಆತನೇ ನಿಮ್ಮ ಪಾಪಗಳನ್ನು ಬಿಡಿಸುವಂತನು, ನಿಮ್ಮ ಶಾಪಗಳನ್ನು ಬಿಡಿಸುವವನು, ನಿಮ್ಮ ಅವಮಾನವನ್ನು ತೀರಿಸುವವನು. ನಿಮಗೆ ಏನು ರೋಗಗಳು, ಡಿಸೀಸ್ಗಳಲ್ಲಿ ನೀವು ಹೇಳ್ತಾ ಇದ್ರಿ, ಪದೇ ಪದೇ ನನಗೆ ರೋಗ ಬರ್ತಾ ಇದೆ, ಪದೇ ಪದೇ ನನಗೆ ಕಾರ್ಯ ಆಗ್ತಾ ಇದೆ ಪಾಸ್ಟರ್, ಏನ್ ಮಾಡಿ ಅಂತ ನಮಗೆ ಕೇಳಿದಾಗ ನೀವು ನೋಡಬಹುದು
ಹೌದು, ನಿಮ್ಮ ಪಿತೃಗಳಿಂದ ಬಂದಿದ ಶಾಪದಿಂದ ಪಾಪದಿಂದ ಎಲ್ಲ ಕಾರ್ಯವಾಗ್ತದೆ. ಅಬ್ರಾಹ್ಮನಿಗೆ ಯಾವ ರೀತಿಯಾಗಿ ಆಶೀರ್ವಾದ ಭರಿತನಾಗಿದ್ದನು, ಯಾವ ರೀತಿಯಾಗಿ ನಾವು ಧರ್ಮಶಾಸ್ತ್ರದಲ್ಲಿ ನೋಡ್ತೇವೆ. ಇನ್ನು ಹಲವಾರು ವಚನಗಳವ, ಇನ್ನು ಹೇಳಲ್ವಷ್ಟು ವಚನಗಳವ. ದೇವರ ಮಹಿಮೆ ಬೇಕಾದ್ರೆ ಪ್ರಾರ್ಥನೆ, ಬಲವಾದ ಪ್ರಾರ್ಥನೆ. ಯಾರಿಗೆ ಬೇಕು ಪ್ರಾರ್ಥನೆ? ರೋಗಿಗೆ ಬೇಕು, ಡಿಪ್ರೆಷನ್ ಬೇಕು, ಮನೆಯಲ್ಲಿದ್ದ ತೊಂದರೆ ಬೇಕು, ದೌಶ ದಾಣೆ ಇಲ್ಲ, ಸಾಲದ ಮೇಲೆ ಸಾಲ, ಮದುವೆ ಆದ್ರೂ ಮಕ್ಕಳಿಲ್ಲ, ಮಕ್ಕಳಿದ್ರೆ ಗಳಿಸುವಂತ ಕೆಪಾಸಿಟಿ ಇಲ್ಲ, ಊಟಕ್ಕೆ ಗತಿ ಇಲ್ಲ, ಎಲ್ಲೋದ್ರೂ ಅವಮಾನ. ಎದಕ್ಕಾಗಿ ಇವೆಲ್ಲ ನಿಮ್ಮಲ್ಲಿ ಕಾಡುತ್ತಾ ಇದ್ದೆ? ಪಿತೃಗಳ ಶಾಪದಿಂದ, ನೀವು ಮಾಡಿದ ಪಾಪಗಳಿಂದ ನಿಮಗೆ ಆವರಿಸಿಕೊಳ್ಳುತ್ತದೆ. ದೇವರು ಏನ್ ಹೇಳ್ತಾನ? ನನ್ನ ಬಳಿ ಬರ್ರಿ, ನನ್ನನ್ನು ತಟ್ಟಿರಿ, ನಾನು ತೆರಿತೇನೆ, ಹುಡುಕಿರಿ, ಹುಡುಕ್ತೇನೆ ಅಂತ ಹೇಳಲ್ಪಟ್ಟಿದನ. ಇವತ್ತು ಯಾರು ತಟ್ಟುತ್ತಾ ಇಲ್ಲ, ಯಾರು ಕೇಳುತ್ತಾ ಇಲ್ಲ. ನನಗೆ ಬಂದಿದ್ದ ನಾನು ಅನುಭವಿಸ್ತೇನೆ, ಇದೇ ನನ್ನ ಜೀವನ. ಎಲ್ಲಿ ಹೋದ್ರು ಯಾಕೆ ಕಡಿಮೆ ಆಗ್ತಾ ಇಲ್ಲ? ಯಾರ್ಯಾರ ಹತ್ರ ಹೋಗ್ತಾ ಇದ್ದೇನೆ, ರೋಗ ಹೋಗ್ತಾ ಇಲ್ಲ, ತಿರುಗಿ ತಿರುಗಿ ಬರ್ತಾ ಇದೆ. ಯಾಕಾಗಿ ಬರ್ತಾ ಇದೆ? ಎಷ್ಟೆಲ್ಲ ಹಣ ತರ್ತಾ ಇದೆ, ಎಷ್ಟೆಲ್ಲ ದೌಶ ದಾಣೆಗಳು ತುಂಬಿರ್ತಾ ಇದೆ ಮನೆಯಲ್ಲಿ. ಯಾಕೆ? ಮತ್ತೆ ಯಾಕೆ ನನ್ನ ಮಕ್ಕಳ ಮೇಲೆ ರೋಗದ ಹಾಸ್ಯ? ಯಾಕೆ ನನ್ನ ಮಕ್ಕಳಿಗೆ ಸಕ್ಸಸ್ ಇಲ್ಲ? ಅಂದ್ರೆ ನೀನು ಆಡಿದ ಬಾಯಿಂದ ಮಾತಿಂದ ಒಂದೊಂದು ಶಾಪವೆಲ್ಲವೂ ಅವರ ಮೇಲೆ ಕುಂತಿದ್ದಾವೆ. ಆ ಶಾಪದಿಂದ ಹೊರ ಬರಬೇಕಾದರೆ ನೀವು ತಂದೆ ತಾಯಿಗಳಾಗಲಿ ಮಕ್ಕಳಾಗಲಿ ದೇವರಿಗೆ ಪ್ರಾರ್ಥಿಸಬೇಕು. ಆವಾಗ ನಿಮ್ಮ ಶಾಪಗಳು, ನಿಮ್ಮ ಪಾಪಗಳು ಬಿಟ್ಟು ದೇವರು ನಿಮ್ಮನ್ನು ಉದ್ಧಾರಿಸುತ್ತಾನೆ. ಆ ದುಷ್ಟಾತ್ಮನು ನಿಮ್ಮನ್ನು ಎಷ್ಟಾಗಿ ಚಕ್ರದಲ್ಲಿ ಹಾಕಿ ಹಾಕಿ ಗಟ್ಟಾಕಿ ಕೂಡಿಸಿ ಅಂದ್ರೆ ನಿಮ್ಮ ಕಣ್ಣುಗಳು, ನಿಮ್ಮ ಆಲೋಚನೆಗಳನ್ನು ತೆರೆಯುತ್ತಾ ಇಲ್ಲ. ಇದು ಯಾರಿಂದ ಸಾಧ್ಯ? ಯೇಸುವಿನ ಸಾಧ್ಯ, ಯೇಸುವಿನಿಂದ ಸಾಧ್ಯ, ಯೇಸುವಿನಿಂದ ಸಾಧ್ಯ. ನೀವು ಪಾಪದ ಹೊರ ಬರಬೇಕು. ಮತ್ತೆ ಹೋದ್ರಿ ಮುಂದೆ, ಹಂಗೆ ಹೋದ್ರಿ 2 ಕೊರಿಂಥೆ 5ನೇ ಸಂಧಿ 17ನೇ ವಚನ ತೆಗಿರಿ. ದೇವರು ಏಟ್ ಬಾರಿ ನಿಮ್ಮನ್ನು ಬಿಡಿಸುವಂತನಾಗಿದ್ದಾನೆ. ಇವತ್ತು ನೀವು ವಾಕ್ಯ ಭಾಗದಲ್ಲಿ ಒಂದೊಂದು ನೋಡುವಾಗ ದೇವರು ನಿಮ್ಮನ್ನು ಮಹಿಮೆ ಪಡಿಸುವಂತನಾಗಿದ್ದಾನೆ. 2ನೇ ಕೊರಿಂಥೆ 5ನೇ ಸಂಧಿ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಆಮೇನ್. ನೋಡ್ರಿ, ಏನದ? ಯಾವನಾದರೂ ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ನೂತನ ಎಂದ್ರೆ ಏನು? ಹೊಸದಾಗಿ ಹುಟ್ಟುವುದು, ಹಳೆ ಪಾಪಗಳನ್ನು ಬಿಡುವುದು, ಪಿತೃ ದೋಷಗಳಿಂದ ನಮ್ಮನ್ನು ಬಿಡಿಸು ಅಂತೇಳಿ ಪ್ರಾರ್ಥಿಸಿದಾಗ ನೂತನವಾಗಿ ಹೊಸ ಜೀವನ, ಹೊಸ ಹುಟ್ಟುವಿಕೆ, ಹೊಸ ಬಟ್ಟೆ ನಿನ್ನನ್ನು ಕೊಟ್ಟಿ ದೇವರು ಏನ್ ಮಾಡ್ತಾನೆ? ನೂತನವಾಗಿ ನಡೆಸಲ್ಪಡ್ತಾನ. ಯಾರಿಂದ ಸಾಧ್ಯ ಇದು? ಯಾರ ಹೆಸರು ಹೇಳಲ್ಪಟ್ಟಿದ್ದಾರ ಸತ್ಯವೇದದಲ್ಲಿ? ಯೇಸು ಕ್ರಿಸ್ತನ ಹೆಸರು. ಯಾವುದು? ಯೇಸು ಕ್ರಿಸ್ತನ ಹೆಸರು ಹೇಳಲ್ಪಟ್ಟಿದ್ದಾರೆ. ಆತ ನಿಮಗೆ ಏನ್ ಮಾಡ್ತಾನ? ನೂತನ ಪಡಿಸುತ್ತಾನೆ. ನೂತನ ಅಂದ್ರೆ ಏನು? ಹೊಸ ಜೀವನ, ಹೊಸ ಕಾರ್ಯ, ಹೊಸ ಆರಂಭ. ನಿನ್ನಲ್ಲಿದ್ದ ಎಲ್ಲ ಹಳೇದೆಲ್ಲ ಬಟ್ಟೆಗಳನ್ನು ಬಿಡಿಸುವಂತನಾಗಿದ್ದಾನೆ. ಸೈತಾನನ ಏನ್ ಮಾಡ್ತಾನೆ? ಪುನಃ ಬಂದು ನಿನ್ನ ಹಳೆ ಬಟ್ಟೆಗಳನ್ನು ಉಡಿಸುವಂತನಾಗಿದ್ದಾನೆ. ಅಂದರೆ ನಿನ್ನ ಹಳೆ ಪಾಪ, ಶಾಪ, ದೋಷ, ಹೊಟ್ಟೆ ಕಿಚ್ಚು, ಎಷ್ಟೆಲ್ಲ ಮೋಸಗಳು ಮಾಡಿದಲ್ಲ ಅವೆಲ್ಲ ನಿನ್ನ ಕಣ್ಣು ಮುಂದೆ ತಂದು 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 ನೀ ಪಾಪಿ ಪಾಪಿ ಶಾಪಗ್ರಸ್ತ ಅಂತ ಹೇಳಲ್ಪಡ್ತದೆ. ಆದರೆ ಯೇಸು ಬಂದು ಏನ್ ಮಾಡ್ತಾನೆ? ಹೊಸ ಬಟ್ಟೆ ಉಡಿಸಲ್ಪಟ್ಟು ನೂತನಕ್ಕಾಗಿ ನಿನ್ನನ್ನು ನುಡಿಸುತ್ತಾನೆ. ನೀನು ನೂತನಕ್ಕೆ ಹೋಗ್ತೀರಿ. ಮತ್ತೆ ಅದೇ ನೋಡ್ರಿ, ಕೊಲೇಶ ಬರದವರಿಗೆ ಹೋದ್ರೆ ಮುಂದಿರ್ತದ ನೋಡ್ರಿ. ಹಂಗೆ ಕೊಲೇಶ 2:14ನೇ ಸಂಧಿ 15ನೇ ವಚನ. ಕೊಲೇಶ 14:15 ಹೋದ್ರಮ್ಮರೆ. ಆತನು ನಮ್ಮ ಅಪರಾಧಗಳನ್ನು ಕ್ಷಮಿಸಿ. ನೋಡ್ರಿ ಏನ್ ಮಾಡ್ದ? ಆತನು ನಮ್ಮ ಎಲ್ಲ ಅಪರಾಧಗಳು. ಯಾವ ಅಪರಾಧಗಳು? ಪಿತೃಗಳ ದೋಷಗಳು, ನೀವು ಮಾಡಿದ ಪಾಪಗಳನ್ನು ಯಾರು ಕ್ಷಮಿಸಿದ? ಆತನು, ಯೇಸು ಕ್ರಿಸ್ತನು ಕ್ಷಮಿಸಿದ. ಕ್ಷಮಿಸಿದಾಗ ನಿಮ್ಗೆ ಏನ್ ಸಿಗ್ತದ? ಪರಲೋಕ ರಾಜ್ಯ ಸಿಗ್ತದ, ದೇವರ ವರಗಳು ಸಿಗ್ತವ, ದೇವರ ಮಹಿಮೆ ಕಾಣಿಸ್ತೀರಿ. ಆತನ ಸಾಮರ್ಥ್ಯ, ಆತನ ಅಭಿಷೇಕ, ಆತನ ಅನಾಯಿಂಟಿಂಗ್ ಅಲ್ಲಿ ನೀವು ಆಶೀರ್ವಾದದಲ್ಲಿ ನೀವು ಹೆಂಗ ಕಾಲುವೆ ನೀರಲ್ಲಿ ಬೆಳೆದಂಗೆ ಬೆಳೆಯೂತ ಹೇಳ್ತೀರಿ. ಈ ಕಾಲುವೆ ನೀರಲ್ಲಿ ಬೆಳೆದ ಮರಕ್ಕೆ ನೋಡಿರಿ ಯಾರಾದ್ರೂ ಹೋಗಿ, ಅದು ಎಷ್ಟು ಸಮೃದ್ಧಿಯಾಗಿ ಬೆಳೆಯಲ್ಪಡ್ತದ ನೋಡ್ರಿ. ಮತ್ತೆ ಮುಂದೆ ನೋಡ್ತೇವೆ ಕೊಲೇಶ 2ನೇ ಸಂಧಿ 14ನೇ ವಚನ ಮತ್ತು 15.
ಅಪರಾಧಗಳನ್ನು ಕ್ಷಮಿಸು. ನಮ್ಮ ಮೇಲೆ ದೋಷ ರೂಪಣೆ ಮಾಡಿದಂಥ ಅಜ್ಞಾ ರೂಪವಾಗಿದ್ದಂಥ ಪಾತ್ರಗಳನ್ನು ಕೆಡಿಸಿ ಅದನ್ನು ಶಿಲುಬೆಯ ಜೆದ್ದಿದ್ದು ಏನ್ ಮಾಡ್ದ? ನಮ್ಮ ಪಾಪದ ಪಾತ್ರೆಗಳೆಲ್ಲ ಏನ್ ಮಾಡ್ದ? ಶಿಲುಬೆ ಮೇಲೆ ಜಜ್ಜಲ್ಪಟ್ಟಿದಾಗ ಎಲ್ಲ ಹೋಗಲ್ಪಡ್ತು. ನಾವ್ ಏನ್ ಮಾಡ್ಬೇಕು? ಜಸ್ಟ್ ನಮ್ಮ ಬಾಯಿಗಳನ್ನು ತೆರೆದು ಯೇಸುವಿಗೆ ಏನ್ ಮಾಡ್ಬೇಕು? ಅರಿಕೆ ಮಾಡಿ ನಮ್ಮ ಶಾಪಗಳಿಂದ ನಾವು ಸಂಪೂರ್ಣವಾಗಿ ಕ್ಲಿಯರ್ ಆಗ್ಬೇಕು. ನಾವು ಹೋಲಿ ಸ್ಪಿರಿಟ್ ಇಂದ ನಾವು ಮಾಡಲ್ಪಡಬೇಕು. ಹೋಲಿ ಸ್ಪಿರಿಟ್ ಯಾವ ರೀತಿಯಾಗಿ ನಮ್ಮನ್ನು ಮಾತಾಡುತ್ತಾರೆ, ಪವಿತ್ರ ಆತ್ಮ ದೇವರು ಏನ್ ಹೇಳಲ್ಪಡ್ತಾರೆ, ನಾವು ಸಮಾಧಾನದಿಂದ ಎಲ್ಲ ಆಲೋಚನೆ ಬಿಟ್ಟು ಕರ್ತನಿಗೆ ಮುಂಜಾನೆ 1 ತಾಸು, ಸಂಜೆ 1 ತಾಸು, ರಾತ್ರಿ 1 ತಾಸು, 3 ತಾಸು, 24 ಗಂಟೆಯಲ್ಲಿ ನೀವು ಕೊಡುವುದೊಂದು 3 ತಾಸು ದೇವರಿಗೆ ಕೊಟ್ಟಿ, ಏಸಪ್ಪ ನನ್ನ ಪಾಪ ದ್ರೋಹಗಳು ಎಷ್ಟೆಲ್ಲ ಮಾಡಿದೆ, ಕ್ರೂಜ ಮೇಲೆ ತಗೊಂಡಿದ್ದೀನಿ, ನಿನ್ನ ಪರಿಶುದ್ಧ ರಕ್ತ ನನಗೆ ಹಾಕಿದಿ, ಈ ಸಮಸ್ಯೆ ದೂರ ಮಾಡು, ರೋಗದಿಂದ ದೂರ ಮಾಡು, ಸಾಲಗಳಿಂದ ದೂರ ಮಾಡು, ಚಿಂತೆ ದುಃಖ ಭಾರ ಡಿಪ್ರೆಷನ್ ಅವಮಾನಗಳಿಂದ ದೂರ ಮಾಡು. ಯಾರು ಮಾಡ್ತಾರ? ಯೇಸು ಕ್ರಿಸ್ತನ ಒಬ್ಬರೇ ಮಾಡೋವಾಗ. ಅವ್ರಿಗೆ ಬಿಟ್ಟರೆ ಯಾರಿಂದ ಸಾಧ್ಯ ಇಲ್ಲ. ನೀವು ಎಲ್ತನವಿ ಹೋಗ್ರಿ, ಎಲ್ತನವಿ ಕೂಡ್ರಿ, ನಿಮಗೆ ಸಾಧ್ಯವಿಲ್ಲ. ಆತನ ಮೂಲಕನೇ ನಿಮ್ಮ ಕರ್ಜಸ್ಗಳನ್ನು ತೆಗೆಯುವಂತನಾಗಿದ್ದಾನೆ. ಆತನ ಮೂಲಕನೇ ನಿಮ್ಮ ಶಾಪವನ್ನು ಬಿಡಿಸುವಂತನಾಗಿದ್ದಾನೆ. ನಿಮ್ಮ ಪಾಪಗಳಿಗೆ ಹೊಣೆ ಆಗುತ್ತಿದ್ದ ನಾವೇ ಇದ್ದಿದ್ದೆವು. ಎಷ್ಟೆಲ್ಲ ಪಾಪದಾಗ ಬೀಳ್ತಿ ಅಷ್ಟೆಲ್ಲ ಅವಮಾನ, ಡಿಪ್ರೆಷನ್, ದುಡ್ಡಿಲ್ಲ, ಮನೆಯಲ್ಲಿ ಏನಿಲ್ಲ, ಊಟ ಇಲ್ಲ, ಗತಿ ಇಲ್ಲ, ಮನೆ ಉಟ್ಕೊಳಕಿಲ್ಲ, ಏನಿಲ್ಲ, ಎಲ್ಲ ರೋಗ ತುಂಬಲ್ಪಡ್ತದ. ಎದಕ್ಕಾಗಿ? ಪಿತೃಗಳ ದೋಷ, ನಮ್ಮ ಪಾಪಗಳು, ನಮ್ಮ ಶಾಪಗಳಿಂದ. ಇದು ಬಿಡುಗಡೆ ಮಾಡುವ ಯೇಸು ಕ್ರಿಸ್ತನಲ್ಲಿ ಬರ್ರಿ. ಯೇಸು ಕ್ರಿಸ್ತನನ್ನು ನೋಡಿರಿ, ಆತನ ಶಿಲುಬೆ ಮೇಲೆ ನೋಡಿರಿ. ಆತ ನೋಡ್ತೇವೆ ನಾವು ಲೋಕನು ಬರೋ ಸೋರ್ತೆ 22ನೇ ಸಂಧಿ 63ರಲ್ಲಿ ನೋಡ್ತೇವೆ ಆತನನ್ನು ಎಷ್ಟೆಲ್ಲ ಹಿಂಸೆ ಪಡಿಸಿದರು. ಆತನಿಗೆ ಒಂದು ಏನ್ ಮಾಡ್ತಾರೆ? ಮುಚ್ಚಳ ಹಚ್ಚುಡನ್ನು ಆತನ ಮೇಲೆ ಹಾಕಿ ಆತನನ್ನು ಗುದಿಯಲ್ಪಡ್ತಾರೆ. ಯಾವ ರೀತಿಯಾಗಿ ಹಾಸ್ಯ ಮಾಡ್ತಾರೆ. ಅಷ್ಟು ಹಾಸ್ಯವೆಲ್ಲ ಮಾಡಿದರು. ದೇವರು ಏನಂದಿಲ್ಲ. ಆತನು ಹೊಡೆಯುವಾಗ ಆತನ ಕನ್ಯೆ ಕೊಟ್ಟಿದ್ದಾನೆ. ಆತನಿಗೆ ಮುಳ್ಳಿನ ಕಿರೀಟ ಇಟ್ಟಾಗ ಮುಳ್ಳಿನ ಕಿರೀಟ ಇಟ್ಕೊಂಡ. ಇವತ್ತು ಮುಳ್ಳಿನ ಕಿರೀಟ ಇಕ್ಕಿದಾಗ ನಿಮ್ಮ ಡಿಪ್ರೆಷನ್ ಎಲ್ಲ ಹೋಗಲ್ಪಡ್ತದೆ. ಆತನ ಕೆನ್ನೆಗೆ ಹೊಡೆದು ರಕ್ತ ಬರುವಂತೆ ಮಾಡಿದರು. ಆತನ ದಾಡಿ ಎಲ್ಲ ಹಿಡಿದು ಕೆತ್ತಲ್ಪಟ್ಟಿದರು. ಆದರೆ ದೇವರು ಏನೆಂದಿದ್ದಾನೆ? ಯಾಕಪ್ಪ ಹೊಡಿತಾ ಇದ್ದೀರಿ ಅಂತ ಕೇಳಿಲ್ಲ. ಹೊಡಿರಿ, ನನಗೆ ಎಷ್ಟು ನೀವು ಹಿಂಸೆ ಪಡ್ತೀರಿ, ನನ್ನ ಮಕ್ಕಳು ಸ್ವಸ್ಥತೆ ಆಗ್ತಾ ಇದ್ದಾರೆ. ನಿಮಗೆ ಡಿಪ್ರೆಷನ್, ಇವತ್ತು ಅವಮಾನ ನಿಮ್ಮ ಮುಖದಲ್ಲಿ ಎಷ್ಟದ ಎಲ್ಲವೂ ತೆಗೆಯಲಿದ್ದಾನೆ. ಹೇಳ್ರಿ ಯೇಸುವೆ ಥ್ಯಾಂಕ್ ಯು. ಇವತ್ತು ಈ ವಾಕ್ಯ ಕೊಟ್ಟಿದಿ, ನೀ ಮುಖ ಕೊಡಿಸ್ಕೊಂಡಿದಿ, ನನ್ನ ಎಲ್ಲ ಅವಮಾನ ತೆಗೆದಿದಿ, ಮುಳ್ಳಿನ ಕಿರೀಟ ಇಟ್ಕೊಂಡಿದಿ, ನನ್ನ ಡಿಪ್ರೆಷನ್ ತೆಗೆದಿ, ಹೊಸ ಆಲೋಚನೆಗಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿರಿ. ಸಿಕ್ಕಿದ್ರಿ ಅಮ್ಮರೇ? ಓದ್ರಿ. ಆಮೇಲೆ ಯೇಸುವನ್ನು ಹಿಡಿದವರು ಆತನನ್ನು ಹಾಸ್ಯ ಮಾಡುತ್ತಾ ಆತನಿಗೆ ಮುಸುಕು ಹಾಕಿ ಹೊಡೆದು ನಿನ್ನನ್ನು ಹೊಡೆದವರು ಯಾರು? ಪ್ರವಾದನೆ ಹೇಳು. ನೋಡ್ರಿ, ಯೇಸುವಿಗೆ ಏನ್ ಮಾಡ್ತಾರೆ? ಗೇಲಿ ಮಾಡ್ತಾರ. ಆತನ ಮುಸ್ಕು ಹಾಕಿ ಹೊಡಿಲತ್ತರು. ಹೊಡೆದಲ್ಲೇ ಏನ್ ಮಾಡ್ತಾರ? ಆತನ ಕೆನ್ನೆಗೆ ಹೊಡೆಯೋದು ಹಾಕಿ ಆತನ ಮೈಯೆಲ್ಲ ಹೊಡೆದಿ ಅಂತಾರ. ಹೇಳು, ಪ್ರವಾದನೆ ಮಾಡಿ. ಯಾರು ಹೊಡೆದಿದ್ದಾರೆ ಹೇಳು? ಆ ಸರ್ವಶಕ್ತನಾದ ದೇವರು ಒಂದೇ ಕೂಗಿಲ್ಲ, ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರು. ಆತನ ದೇವದೂತರ ದಂಡ ಇವರಿಗೆಲ್ಲ ಒಂದೇ ಒಂದ್ ಸೆಕೆಂಡ್ ಆಗಿ ಇವ್ರ ಜೀವಿತ ಇರ್ತಿದ್ದಿಲ್ಲ. ಈ ಲೋಕವು ದೇವರು ಎರಡಾಗಿ ಮಾಡಲ್ಪಡ್ತಿದ್ದ. ಮೋಡ್ಸ್ತಾಗಿ ದೇವರ ಭಯ ಇಲ್ಲದಂತ ಜನರು, ದೇವರ ಭಯದಲ್ಲಿ ಇರಲಾರದಂತರು. ಇವತ್ತು ನಿಮ್ಮ ಪಾಪ, ಶಾಪ, ದ್ರೋಹಗಳು ಏನೇ ಹೇಳಲ್ಪಡ್ತಾ ಇದ್ದೀರಲ್ಲ, ನಿಮ್ಮ ಆನ್ಸೆಕ್ಸಸ್ಗೆ ನೀವು ಪಾಪ, ನಿಮ್ಮ ಶಾಪಗಳು, ನಿಮ್ಮ ಪಿತೃಗಳ ಶಾಪ ಜನರೇಷನ್ ಬೈ ಜನರೇಷನ್ ಬಂದಿದ ಪಾಪ. ಇವತ್ತಿನ ವಾಕ್ಯದಲ್ಲಿ ಎಲ್ಲರೂ ಮನಪೂರ್ವಕವಾಗಿ ಯೇಸುವನ್ನು ನಂಬಿ ನಮ್ಮ ಪಿತೃಗಳ ಪಾಪ ದೋಷಗಳನ್ನು ನಿನ್ನ ತೆಗೆದು ಹಾಕುವಂತೆ ನೀವು ಪ್ರಾರ್ಥಿಸಿದಾಗ ಯೇಸುವಿನ ಪರಿಶುದ್ಧ ರಕ್ತ ಶಿಲ್ಬೆ ಮೇಲೆ ಯಾವ ರೀತಿಯ ಕೊಲೆಸದಲ್ಲಿ ಓದಿರಲ್ಲ, ಅದು ನೀವು ನೋಡುವಂತರಾಗಿದ್ದೀರಿ. ಸ್ತೋತ್ರ ಯೇಸುವೆ. ಥ್ಯಾಂಕ್ ಯು ಜೀಸಸ್. ನೀವು ಎಷ್ಟು ಅದ್ಭುತವಾದ ಇವತ್ತು ವಾಕ್ಯ ಕೊಟ್ಟು ಮಕ್ಕಳ ಕಣ್ಣುಗಳು ತೆರೆದಿ ಏಸಪ್ಪ. ಇನ್ನು ಮುಂದೆ ನೀವೆಲ್ಲರೂ ಕಾರ್ಯ ಮಾಡಬೇಕೇನು? ಮೊದಲನೇದಾಗಿ ಯಾವ ಹಂತವಾಗಿ ರಿಪೀಟ್ ಆಗ್ತಾ ಇದೆಯಲ್ಲ, ಪಿತೃಗಳ ದೋಷ, ಪ್ರಾರ್ಥನೆ, ಕೈಗಳಿಟ್ಟಿರಿ. ರೋಗ ಎಲ್ಲಿದೆ ಕೈಗಳಿಟ್ಟಿರಿ. ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೋಗಿ ಪ್ರಾರ್ಥಿಸಿರಿ. ಇನ್ನು ತಿಳಿಲಿಲ್ಲ ಅಂದರೆ ನಿನ್ನ ಸಭೆಯ ಸೇವಕನ ಹತ್ರ ಹೋಗು, ನೀನು ಪ್ರಾಸ್ಟರ್ ಹತ್ರ ಹೋಗು. ಆತನು ನಿನ್ನನ್ನು
ಗೈಡ್ ಮಾಡುವಂತನಾಗಿದ್ದಾನೆ. ದೇವರ ರಾಜ್ಯವನ್ನು ತಿಳಿಸುವಂತನಾಗಿದ್ದಾನೆ. ಸಿಕ್ಕಾಪಟ್ಟಿ ಹೋಗಿ ಎಲ್ಲೆಲ್ಲೋ ಕೈ ಮುಗಿದು ಎಲ್ಲೆಲ್ಲೋ ಕೂಡುವುದರಿಂದ ನಿನ್ನ ಸಮಸ್ಯೆ ದೂರ ಆಗಲ್ಲ. ಯಾವ ದೋಸ್ತ ನಿನಗೆ ಒಳ್ಳೆ ಮಾರ್ಗ ಹೇಳಲ್ಲ, ಯಾರು ಇಲ್ಲ. ದೇವರು ಒಬ್ಬನೇ ಇದ್ದಾನೆ ನಿನಗೆ ಒಳ್ಳೆ ಮಾರ್ಗ, ಒಳ್ಳೆ ನಡತೆಯಲ್ಲಿ ಇಟ್ಟುವಂತೆ. ದೇವರಿಗೆ ಸ್ತೋತ್ರವಾಗಲಿ. ವಾಕ್ಯಕ್ಕಾಗಿ ನಾವು ಎಲ್ಲರೂ ಸಭೆಯಾಗಿ ಎದ್ದು ನಿಂತು ಬ್ಲೆಸ್ಸಿಂಗ್ ಪ್ರೇಯರ್ ಮಾಡೋಣ.